ಬೇಸಿಲಬೇಗೆ ಬೆಟ್ಟದ ಬುಡಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬೆಂಕಿ ಅಂತೆಕಂತೆಗಳ ನಿಗೂಢ ಸತ್ಯದಲ್ಲಡಗಿದೆ ಆಧುನಿಕತೆಯ ಭರಾಟೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ದೊರೆಯದ ಸರ್ಕಾರದ ಸವಲತ್ತು, ನೋಂದಾಯಿತ ಕಾರ್ಮಿಕರಿಂದ ಆರೋಪ. 60% ಪೂರ್ಣಗೊಂಡ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ವಿಶ್ವಾಸ, ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸೂಚನೆಯಂತೆ ಮಾರ್ಚ್ 11ರಿಂದ 15ರ ತನಕ ಅನಿರ್ದಿಷ್ಟಾವಧಿ ಮುಷ್ಕರ, ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಒಪಿಡಿ ಸೇವೆಗಳು ಕ್ಲೋಸ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಬೇಸಿಗೆ ಕಾಲ ಬಂದರೆ ಸಾಕು ಬೆಟ್ಟದ ಬುಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಒಂದಷ್ಟು ಗಿಡಮರಗಳು ಸುಟ್ಟು ಕರಕಲಾಗಿ ಕಾಡು ನಾಶವಾಗೋದು ಸರ್ವೇ ಸಾಮಾನ್ಯ. ಆದರೆ ಈ ಬೆಂಕಿಯ ಹಿಂದೆ ಅಂತೆಕಂತೆಗಳ ನಡುವೆ ನಿಗೂಢ ಸತ್ಯ ಅಡಗಿದೆ. ಆ ಸತ್ಯದ ಪುಟ್ಟ ಎಳೆಯನ್ನು ಬಯಲಿಗೆಳೆಯುವ ಒಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದಿದೆ ನೋಡಿ. ಬೇಸಿಗೆ ಕಾಲ ಬಂದ್ರೆ ಸಾಕು ಬೆಟ್ಟದ ಬುಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಒಂದಷ್ಟು ಗಿಡ ಮರಗಳನ್ನ ಸುಟ್ಟು ಹಾಕಿ ಕಾಡನ್ನ ನಾಶ ಮಾಡೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಆ ಸಮಯದಲ್ಲಿ ಅಲ್ಲಿಯವರೆಗೂ ಅಲ್ಲಿನ ಗಿಡ ಮರಗಳನ್ನ ಆಶ್ರಯಿಸಿದ್ದ ಪಕ್ಷಿಗಳು ತಮ್ಮ ಗೂಡು, ಮರಿಗಳು, ಮೊಟ್ಟೆ ಎಲ್ಲವನ್ನ ಕಳೆದುಕೊಂಡು ಕೆಲವೊಮ್ಮೆ ತಾವೂ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತವೆ. ಕಾಡು ಪ್ರಾಣಿಗಳು ಅತ್ತ ಸುಳಿಯೋದನ್ನೇ ಬಿಟ್ಟು ಬಿಡ್ತವೆ. ಅಯ್ಯೋ, ಬೆಂಕಿ ಬಿದ್ದು ಕಾಡು ಗಿಡ ಮರ ಹಾಳಾಯ್ತಲ್ಲ ಅಂತ ಕಾಡು ನಾಶ ಆಯಿತು ಅಂತ ಪರಿಸರವಾದಿಗಳು ನೊಂದುಕೊಳ್ತಾರೆ. ಆದರೆ ಯಾಕೆ ಬೆಂಕಿ ಬೀಳುತ್ತೆ? ಅದರಲ್ಲೂ ಬೆಟ್ಟದ ಬುಡದಲ್ಲಿ ಕಾಡಂಚಿನಲ್ಲೇ ಯಾಕೆ ಬೆಂಕಿ ಬೀಳುತ್ತೆ ಅಂತ ಹೇಳಿದರೆ, ಅಧಿಕಾರಿಗಳು ಹೇಳೋದು ಅಲ್ಲಿ ದನಗಾಹಿಗಳು, ರೈತರು ಅಥವಾ ಕಿಡಿಗೇಡಿಗಳು ಬೆಂಕಿ ಹಾಕ್ತಾರೆ. ರೈತರು ಒಣಗಿದ ಗಿಡಗಳು ಸುಟ್ಟು ಮಳೆ ಬಂದಾಗ ಹೊಸ ಹುಲ್ಲು ಬರಲಿ ಅಂತ ಬೆಂಕಿ ಹಾಕ್ತಾರೆ ಅಂತ ಹೇಳ್ತಾರೆ. ಏನಾಗುತ್ತೆ, ಮುಖ್ಯವಾಗಿ ಕುರಿಗಾಹಿಗಳು ಏನು ದನ ಮೇಯಿಸ್ಲಿಕ್ಕೆ ಕಾಡಿಗೆ ಹೋಗ್ತಾರೆ, ಆ ಒಂದು ಜನಗಳು ಏನು ಮಾಡ್ತಾರೆ, ಬೆಂಕಿನ ಹಚ್ತಾರೆ. ಒಣಗಿರೋ ಹುಲ್ಲು ಎಲ್ಲ ಸುಟ್ಟೋದ್ರೆ ಮತ್ತೆ ಮಳೆ ಬಿದ್ದಾಗ ಬರುವಂಥ ಹೊಸ ಹುಲ್ಲು ಅದು ದನಗಳಿಗೆ, ಆಡು ಮೇಕೆಗಳಿಗೆಲ್ಲ ಮೇಯಲಿಕ್ಕೆ ಅದು ಚೆನ್ನಾಗಿರುತ್ತೆ ಅಂತೇಳಿ ಹಳೆ ಹುಲ್ಲಿಗೆ ಬೆಂಕಿ ಹಾಕೋದು ಒಂದು ಪದ್ಧತಿ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಎಲ್ಲ ಅರಣ್ಯ ಸುತ್ತಲೂ ಫೈರ್ ಲೈನು, ಫೈರ್ ಬ್ರೇಕ್ಗಳನ್ನ ಮಾಡಿರ್ತೀವಿ. ಮತ್ತು ಫೈರ್ ವಾಚರ್ಗಳನ್ನ ಡಿಪ್ಲಾಯ್ ಮಾಡಿರ್ತೀವಿ ಅಲ್ಲಲ್ಲಿ. ಅದಲ್ಲದೆ ನಮಗೆ KSRSACಯಿಂದ ಎಲ್ಲಿ ಬೆಂಕಿ ಬಿದ್ದರೂ ಕೂಡ ಇಮಿಡಿಯೇಟಾಗಿ ಅಲರ್ಟ್ ಬರುತ್ತೆ ನಮಗೆ ಮೊಬೈಲ್ಗೆ, ಇಂಥ ಜಾಗದಲ್ಲಿ ಬೆಂಕಿ ಬಿದ್ದಿದೆ ಅಂತ. ಅಲ್ಲಿಗೆ ಕೂಡಲೇ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಅದನ್ನು ಆರಿಸಲಿಕ್ಕೆ ಕ್ರಮ ತಗೋತೀವಿ. ಆದರೆ ಈ ಸುದ್ದಿಯನ್ನು ಹೇಳ್ತಿರೋ ನಾನೂ ಸೇರಿದಂತೆ ಸಾಕಷ್ಟು ಜನ ಹಲವಾರು ವರ್ಷಗಳಿಂದ ಗಮನಿಸಿದ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಸರಿನಾ ತಪ್ಪಾ ಅಂತ ಆಮೇಲೆ ನಿರ್ಧರಿಸಿ. ಅದೇನಪ್ಪ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 30 ವರ್ಷಗಳಿಂದ ಗಮನಿಸಿದರೆ, 30 ವರ್ಷ ಅನ್ನೋದು ಒಂದು ಅಂದಾಜಿಗೆ ಲೆಕ್ಕಕ್ಕೆ ಇರಲಿ ಅಂತ ಹೇಳಿರೋದು. ಸುಮಾರು 30 ವರ್ಷಗಳಿಂದ ಗಮನಿಸಿದರೆ ಎಲ್ಲೆಲ್ಲಿ ಯಾವ ಕಾಡಂಚಿನಲ್ಲಿ ಯಾವ ಬೆಟ್ಟಗಳ ಬುಡಗಳಲ್ಲಿ ಬೆಂಕಿ ಬೀಳ್ತಾ ಇತ್ತೋ ಆ ಜಾಗಗಳು ಇವತ್ತು ಕಾಡಾಗಿ ಉಳಿದಿಲ್ಲ. ಅಲ್ಲೆಲ್ಲ ಯಾರ್ದೋ ಕಾಂಪೌಂಡ್ಗಳು, ಫೆನ್ಸಿಂಗು, ಲೇಔಟು, ರೆಸಾರ್ಟು, ವಿಲ್ಲಾಗಳು ಇತ್ಯಾದಿಗಳು ತಲೆ ಎತ್ತಿ ನಿಂತಿವೆ. ಹಿಂದೊಮ್ಮೆ ಯಾವುದೆಲ್ಲ ಕಾಡಾಗಿತ್ತೋ, ಬೆಟ್ಟದ ಬುಡ ಅನ್ನೋ ಕಾರಣಕ್ಕೆ ಬೃಹತ್ ಬಂಡೆಗಳಿವೆ, ಕಾಡು ಪ್ರಾಣಿಗಳಿವೆ ಅನ್ನೋ ಕಾರಣಕ್ಕೆ ಜನ ಅಲ್ಲಿ ಹೋಗೋಕೆ ಹೆದರ್ತಾ ಇದ್ರು. ಅವೆಲ್ಲ ಇವತ್ತು ಸಿಮೆಂಟ್ ರಸ್ತೆಗಳು, ಸಿಮೆಂಟ್ ಬಿಲ್ಡಿಂಗ್ಗಳು ಆಗಿರೋದು, ಕಾಂಕ್ರೀಟ್ ಕಾಡುಗಳಾಗಿರೋದು ಕಂಡುಬರುತ್ತೆ. ಇದು ಹೇಗೆ ಸಾಧ್ಯವಾಯಿತು ಅಂದರೆ, ಇದರ ಹಿಂದಿದೆ ಈ ಬೆಂಕಿಯ ಹುನ್ನಾರ. ಕಾಡು ಬೆಳೆಯದಂತೆ, ಕಾಡು ವಿಸ್ತರಿಸದಂತೆ ತಡೆ ಹಾಕಲು ಮೊದಲ ಅಸ್ತ್ರ ಬೆಂಕಿ. ಮರಗಿಡಗಳ ಸಂಖ್ಯೆ ಕಡಿಮೆ ಆದ ಮೇಲೆ JCB ಯಂತ್ರಗಳು. ಇನ್ನು ಈ ಭೂಮಿಯ ದಾಖಲೆಗಳನ್ನು ತಿದ್ದಕ್ಕೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಲಂಚದಲ್ಲಿ ಕೆಳಗಿನಿಂದ ಮೇಲಿನವರೆಗೂ ಪಾಲು. ಹೀಗೆ ನಡೆದು ಅದ್ಯಾವ ಊರಿನ ಶ್ರೀಮಂತರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಸಿನೆಸ್ ಶುರು ಮಾಡಿಬಿಟ್ಟಿರ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಳ್ಳಿಗಳ ಜನರು ಮಾತ್ರ ನಮ್ಮೂರು ಸುತ್ತಮುತ್ತ ಅದ್ಯಾವಾಗ ಇವರಿಗೆ ಜಾಗ ಸಿಕ್ತಪ್ಪ ಅಂತ ನೋಡುವಷ್ಟರಲ್ಲಿ ಅಲ್ಲೊಬ್ಬ ಹಿಂದಿ ಮಾತಾಡೋ ಸೆಕ್ಯೂರಿಟಿ ಸ್ಥಳೀಯರನ್ನೇ ಗೇಟ್ ಆಚೆ ನಿಲ್ಲಿಸಿ ಜಾವೋ ಜಾವೋ ಅಂತಿರ್ತಾನೆ. ಈಗ ಎಲ್ಲಿ ನಮ್ಮದೆಲ್ಲ ಅರಣ್ಯ ಪ್ರದೇಶ ಏನಿದೆ ಅದರ ಗಡಿ ವಿವರಣೆ ಎಲ್ಲ ಇದೆ ಅದು ವರ್ಕಿಂಗ್ ಪ್ಲಾನಿಂದನೂ ಸರ್ವೆ ನಡೀತಾ ಇರುತ್ತೆ.
ಎಲ್ಲೆಲ್ಲಿ ಅರಣ್ಯ ಒತ್ತುವರಿ ಪ್ರಯತ್ನಗಳು ನಡೆದಿದ್ದಾವೆ ಅಲ್ಲೆಲ್ಲ ಅರಣ್ಯ ಮೊಕದ್ದಮೆ ದಾಖಲಿಸಿದ್ದೀವಿ. ಎಲ್ಲೂ ಕೂಡ ನಾವು ಒತ್ತುವರಿ ಆಗಲಿಕ್ಕೆ ಬಿಟ್ಟಿಲ್ಲ. ಮತ್ತು ಈಗ ಆಲ್ರೆಡಿ ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರನ್ನೂ ಸಹ ನಾವು ಒತ್ತುವರಿ ತೆರವುಗೊಳಿಸಲಿಕ್ಕೆ ಕ್ರಮ ತಗೋತೀವಿ. ಈ ಸಂಬಂಧ ಒಂದು SIT ಕೂಡ ಫಾರ್ಮೇಷನ್ ಆಗಿದೆ. ಅದರಿಂದ ಯಾರೇ ಒತ್ತುವರಿ ಮಾಡಿದರೂ ತೆಗೆಸ್ತೀವಿ. ಏನು ಫೈರ್ ಆಗಿದೆ ಇದು ಭಾಳ ಕಡಿದಾದ ಪ್ರದೇಶದಲ್ಲಾಗಿದೆ. ಇದು ಒತ್ತುವರಿ ಅಟೆಂಪ್ಟ್ ಅಲ್ಲ, ಅದು ಒತ್ತುವರಿ ಮಾಡುವಂಥ ಪ್ರಯತ್ನ ಅಲ್ಲ. ಬಟ್ ಎಲ್ಲೆಲ್ಲಿ ಒತ್ತುವರಿ ಆಗ್ಲಿಕ್ಕೆ ಪ್ರಯತ್ನ ನಡೆಯುತ್ತೆ ಎಲ್ಲ ಕಡೆ ನಾವು ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಕೇಸ್ಗಳನ್ನ ಹಾಕಿದ್ವಿ. ಆಯಿತು, ಅಲ್ಲಿ ಯಾವುದೇ ರೀತಿ ಒತ್ತುವರಿ ಆಗಿಲ್ಲ. ನಮ್ಮ ಸ್ಟಾಫ್ ಎಲ್ಲ ಹೋಗಿ ನೋಡಿದ್ದಾರೆ, ಅದನ್ನೆಲ್ಲ ಜಾಗ ನೋಡಿದ್ದೀವಿ. ಅಲ್ಲಿ ಒತ್ತುವರಿ ಪ್ರಯತ್ನ ನಡೆದಿಲ್ಲ. ಆ ರೀತಿ ಒತ್ತುವರಿ ಪ್ರಯತ್ನ ನಡೆದ್ರೆ ನಾವು ಏನು ಕಾನೂನು ಕ್ರಮ ತಗೊಂಡು ಅದನ್ನ ಅರಣ್ಯನ ರಕ್ಷಣೆ ಮಾಡ್ಲಿಕ್ಕೆ ಏನು ಕ್ರಮ ಬೇಕು ನಾವು ಮಾಡ್ತೀವಿ. ಈಗಾಗಲೇ ನೀವು 4 JCB ವಶಪಡಿಸಿಕೊಂಡಿದ್ದೀರಿ ಅಂತ ಒಂದಷ್ಟು ಮಾಹಿತಿ ಬಂದಿದೆ ಸರ್. ಹಾಂ, ಅದೆಲ್ಲ ಕೆಲವು ಪ್ರಕರಣಗಳು ದಾಖಲಿಸ್ಕೊಂಡು ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ. ಯಾವ ಏನು ಕಾರಣಕ್ಕೋಸ್ಕರ ಪ್ರಕರಣ ಅಂದರೆ ಅವರು ಅಕ್ರಮವಾಗಿ ಅರಣ್ಯ ಪ್ರದೇಶ ಪ್ರವೇಶ ಮಾಡಿದ್ದಕ್ಕೆ ಕೇಸ್ಗಳನ್ನ ದಾಖಲೆ ಮಾಡಿದ್ದೀವಿ. ಎಷ್ಟು ವಾಹನ ಜಪ್ತಿಯಾಗಿದೆ ಸರ್? ಅದರಲ್ಲಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. 2 ವಾಹನಗಳನ್ನ ಜಪ್ತಿ ಮಾಡಿದ್ದೀವಿ. ಅಲ್ಲಿ ಅಟೆಂಪ್ಟ್ನ ಸ್ಟಾಪ್ ಮಾಡಿದ್ದೀವಿ ನಾವು. ನೇರವಾಗಿ ನಾವು ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಒಬ್ಬರನ್ನ ಆ ಥರ ಇಟ್ಟಿರುವಂಥದ್ದು ಏನೋ ನೇರವಾಗಿ ಅವ್ರನ್ನ ಇಟ್ಕೊಂಡಿದ್ರೆ ಹೇಳ್ಬೋದು. ನನಗೆ ಗಮನಿಸಿರೋವಂಥದ್ದು ನಮ್ಮೂರುಗಳಲ್ಲಿ ಯಾರು ಆಡುಗಳನ್ನು ಮತ್ತೊಂದು ಬೆಟ್ಟದಲ್ಲಿ ಮೇಯ್ಸಕ್ಕೆ ಹೋಗ್ತಾರೆ ಅವರಲ್ಲಿ ಮನಸ್ಸಲ್ಲಿ ಏನಿದೆ ಅಂದರೆ ಈ ಒಣಗಿರುವಂಥ ಹುಲ್ಲು ಸುಟ್ಟಾಕ್ಬಿಟ್ರೆ ಹೊಸ ಹುಲ್ಲು ಚೆನ್ನಾಗಿ ಬರ್ತದೆ, ನಮ್ಮ ಆಡುಗಳಿಗೆ ನಮ್ಮ ಕುರಿ ಮೇಕೆಗಳಿಗೆ ಇವಕ್ಕೆಲ್ಲದಕ್ಕೂ ಒಳ್ಳೆ ಆಹಾರ ಸಿಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಇರ್ತಕ್ಕಂಥದ್ದು. ಅದು ಅಷ್ಟೇ, ನೀವು ಸುಟ್ಟಾಗ ಸಹಜವಾಗಿ ಮಳೆ ಫಸ್ಟ್ ರೈನ್ ನಮಗೆ ಏಪ್ರಿಲಲ್ಲಿ ಯಾವಾಗ ಮಳೆ ಬಂದಾಗ ತಕ್ಷಣ ಸ್ವಲ್ಪ ಹಸಿರು ಎದ್ದು ಬರ್ತದಲ್ಲ, ಅದನ್ನು ಬಳಸುವಂಥದ್ದಕ್ಕೆ ಮಾಡ್ತಾರೆ. ಅದರಿಂದ ಎಲ್ಲ ಭೂಗಳರು ಮತ್ತೊಬ್ಬರು ಮಾಡ್ತಾರೆ ಅಂತ ನಾವು ಸರಾಸಗಟ್ಟಾಗಿ ಇರ್ಬೋದು, 1-2 ಉದಾಹರಣೆ ಇರ್ಬೋದು. ಆದರೆ ಎಲ್ಲ ಕಡೆ ಈಗ ನಮ್ಮಲ್ಲಿ ಅದಕ್ಕೆ ಫಾರೆಸ್ಟ್ ಫೈರ್ನ ಕಟ್ ಮಾಡೋದಕ್ಕೆ ಅದಕ್ಕೆ ಒಂದು ಟ್ರೆಂಚಿಂಗ್ ಮಾಡ್ತಾರೆ. ಏನೋ ಇಲ್ಲಿಂದ ದಾಟಬಾರ್ದು, ಅಲ್ಲಿ ಟ್ರೆಂಚ್ ಹೊಡೆದ್ಬಿಟ್ರೆ ಅಲ್ಲಿ ಇದಾದಾಗ ಅಲ್ಲಿ ದಾಟಲ್ಲ, ಅಲ್ಲಲ್ಲಿ ಬ್ರೇಕ್ ಮಾಡಿ ಫಾರೆಸ್ಟ್ ಫೈರ್ನ ಬ್ರೇಕ್ ಮಾಡೋದಕ್ಕೆ ಫಾರೆಸ್ಟ್ ಇಲಾಖೆಯವರು ಆವಾಗವಾಗ ಮಾಡ್ತಾರೆ. ಅದು ಒಂದೊಂದು ಸಂದರ್ಭದಲ್ಲಿ ಯಾರೋ ಬೀಡಿ ಸೇದೋ ಇನ್ನೊಂದು ಸೇದೋ ಬಿಸಾಕೋದು ಇಂಥವೆಲ್ಲ ಪ್ರಕರಣಗಳಿದ್ದಾವೆ. ಅದರಿಂದ ನಿರ್ದಿಷ್ಟವಾಗಿ ಇಂಥವರೇ ಮಾಡ್ತಾರೆ. ಹೌದು, ಇಲ್ಲಿ ಸಚಿವರು ಹೇಳೋದು ಅರಣ್ಯಾಧಿಕಾರಿಗಳು ಹೇಳೋದು ನಿಜವೇ, ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಬೆಟ್ಟದಂಚಿನ ಕಾಡುಗಳು ಕ್ರಷರ್ಗಳಾಗಿದ್ದು ಹೇಗೆ, ರೆಸಾರ್ಟ್ಗಳಾಗಿದ್ದು ಹೇಗೆ ಅನ್ನೋದಕ್ಕೆ ನಿಮಗೇನಾದರೂ ಉತ್ತರ ಗೊತ್ತಾ? ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರಿಗೆ ಮದುವೆಗೆ ಅಥವಾ ಅವರ ಮಕ್ಕಳ ಮದುವೆಗೆ ಸಹಾಯಧನ ನೀಡಲು ಸರ್ಕಾರ ಯೋಜನೆ ಜಾರಿ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೈಜ ಕಾರ್ಮಿಕರಿಗೆ ಯೋಜನೆಯ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಕಟ್ಟಡ ಕಾರ್ಮಿಕರ ಆರೋಪವಾಗಿದೆ. ಲೇಬರ್ ಆಫೀಸರ್ ಕಳವಾಣಿ ಮೇಡಮ್ಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಳವಾಣಿ ಮೇಡಮ್ಗೆ ಸರಿಯಾಗಿ ಕಾರ್ಮಿಕರಿಗೆ ನ್ಯಾಯ ಕೊಡ್ತಿಲ್ಲ, ಕಳವಾಣಿ ಮೇಡಮ್ಗೆ ಸ್ಥಳಕ್ಕೆ ಬಂದ್ರೆ ನಾವು ಯಾರು ನ್ಯಾಯ ಕೇಳಬೇಕಾದ್ರೂ ಇಲ್ಲ ಮೇಡಮ್ಗೆ, ಕಳವಾಣಿ ಮೇಡಮ್ಗೆ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಮಾಡಿದ್ದ. ಮದುವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಕ್ಷಣ. ಆದರೆ ದಿನಗೂಲಿ ಕಾರ್ಮಿಕರು ಹಾಗೂ ಕಟ್ಟಡ ಕಾಮಗಾರಿ ಮಾಡುವಂತಹ ಅಸಂಘಟಿತ ವಲಯದ ಕುಟುಂಬಗಳಿಗೆ ಮದುವೆಯ ಖರ್ಚು ದೊಡ್ಡ ಹೊರೆಯಾಗುತ್ತದೆ. ಇದನ್ನ ಮನಗೊಂಡು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರಿಗೆ ಮದುವೆಗೆ ಅಥವಾ ಅವರ ಮಕ್ಕಳ ಮದುವೆಗೆ 60,000 ರು ಸಹಾಯಧನ ನೀಡಲು ಸರ್ಕಾರ ಯೋಜನೆ ಜಾರಿ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಕಾರ್ಮಿಕರಿಗೆ ಆ ಯೋಜನೆಯ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಕಟ್ಟಡ ಕಾರ್ಮಿಕರ ಆರೋಪವಾಗಿದೆ. ಈ ವಿಚಾರವಾಗಿ ಕಾರ್ಮಿಕರು ಚಿಂತಾಮಣಿ ನಗರದ ನಾರಪ್ಪ ಕುಂಟೆಯ ಬಳಿ ಇರುವ ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಫೇರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ, ಕಾರ್ಮಿಕ ನಿರೀಕ್ಷಕರಾದ ಕಲಾವಾಣಿ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯ ಮಾಹಿತಿ ತಿಳಿಸದೆ ಹಾಗೂ ನೀಡದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಕಾರ್ಮಿಕ ನಿರೀಕ್ಷಕರು ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದೇ ಇಲ್ಲ. ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಡುತ್ತಾರೆ. ಕೂಡಲೇ ಇವರನ್ನ ಕೆಲಸದಿಂದ ಅಮಾನತು ಪಡಿಸದಿದ್ರೆ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರು ಸಚಿವ ಸಂತೋಷ್ ಲಾಡ್ ಅವರಿಗೆ ಫೇರಾವ್ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನರಸಿಂಹಪ್ಪ ಅಂತ, NM ನರಸಿಂಹಪ್ಪ, ಗಾರೆ ಕೆಲಸ ಮಾಡ್ತೀನಿ, ಮೇಸ್ತ್ರಿ. ನಾನು ಇಷ್ಟು ದಿನದಿಂದ ನಾನು ಕೆಲಸ ಮಾಡ್ತಾ ಇರೋದು 28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಿಲ್ಡಿಂಗ್ ಹತ್ರ ಯಾರು ಬಂದೇ ಇಲ್ಲ ಅಧಿಕಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ಕೆ. ಏನಕ್ಕೆ ಬಂದಿಲ್ಲ ಅವರು? ಏನಕ್ಕೆ ಬಂದೇ ಇಲ್ಲ ಅವರು. ಅರ್ಜಿ ಏನಕ್ಕೆ ಹಾಕಿದ್ರಿ ನೀವು? ನಾವು ಮದುವೆ ಸಹಾಯಧನಕ್ಕೆ ಹಾಕಿದ್ದೀನಿ. ಯಾರು ಮದುವೆ? ನಮ್ಮ ಹುಡುಗದು ಮಗುದು ಹಾಕಿದ್ದೀನಿ. ಇಲ್ಲಿ ಬಂದರೆ ನನ್ನ ಕಾರ್ಡೇ ರಿಜೆಕ್ಟ್ ಮಾಡವ್ರೆ.
ನನ್ನ ಲೇಬರ್ ಕಾರ್ಡೇ ರಿಜೆಕ್ಟ್ ಮಾಡೋರು ಅವರು. ರಿಜೆಕ್ಟ್ ಆಗಿರೋದು ಯಾವಾಗ ಕಾರ್ಡು? ಸರ್ 3-4 ದಿನ ಆಯಿತು. ಅರ್ಜಿ ಹಾಕಿರೋದು ಮದುವೆ ಇದಕ್ಕೆ ಯಾವಾಗ? ಅರ್ಜಿ ಹಾಕಿರೋದು 3 ತಿಂಗಳಾಯಿತು. 3 ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇಲ್ಲಿ ಬಂದು ಕೇಳಿದ್ರೆ ಯಾರನ್ನೂ ಕೇಳಕ್ಕೆ ಹೋಗಬೇಡಪ್ಪ, ನನ್ನ ಕೈಲಿಲ್ಲ, ಹಾಕಿದ್ದೀನಿ ಹೋಗು ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂಥದ್ದು ಯಾವಾಗ? ಮದುವೆ ಆಗಿರೋದು 8/8 తలకాయలకొండ దేశంలో పెళ్లి చేసినాను. దానికి సహాయధనం అనేది అర్జీ చేసినాను. అర్జీ చేస్తే వాళ్ళు స్పాట్ ఇన్స్పెక్షన్కే వచ్చిండదు, మేడం కానీ ఎవరు కానీ వచ్చిండదు. నేను ఇప్పుడు నిజమైన కార్మికుడు కాదు అనేసి ప్రూఫ్ చేస్తాము, రిజెక్ట్ చేయడమని వాళ్ళు మేడం చెప్తా ఉన్నారు. మేడం కళాకి ఇరవతి మేడం అంటేనా మాకి ఇది ఏమన్నా కానీ అని న్యాయం కావాలని నేను తిరుగుతాను. ನಮ್ಮ ಹೆಸರು ಕೆ ಸಿ ಗಂಗರಾಜು ಅಂತ. ನಾನೊಬ್ಬ ಎಲೆಕ್ಟ್ರಿಷಿಯನ್ ಆಗಿರ್ತೀನಿ. ಇವರು ನನ್ನ ಜೊತೆಲಿ ಕೆಲಸ ಮಾಡುವಂಥ ಗಾರೆ ಕೆಲಸ ಮೇಸ್ತ್ರಿ ನರಸಿಂಹಪ್ಪ MN ಅಂತ ಆಗಿರ್ತಾರೆ. ಇವರು ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಗಾರೆ ಕೆಲಸ ಮೇಸ್ತ್ರಿ ಆಗಿ. ಇವ್ರಿಗಿಬ್ಬರು ಮಕ್ಕಳಿರ್ತಾರೆ. ಇದರಲ್ಲಿ ಒಂದು ಆಗಸ್ಟ್ 8ನೇ ತಾರೀಕು ಮಗಳಿಗೆ ಮದುವೆ ಮಾಡಿರ್ತಾರೆ. ತಲಕಾಯಲ್ ಬೆಟ್ಟ ಅಂತೇಳಿ ಅಲ್ಲಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಮನೆ ಹತ್ರ ರಿಸೆಪ್ಷನ್ ಮಾಡಿರ್ತಾರೆ. ಇವರು ನಾವು ಕಾರ್ಮಿಕರಾಗಿರೋದ್ರಿಂದ ಮದುವೆ ಸಹಾಯಧನಕ್ಕೆ ಒಂದು ಅರ್ಜಿಯನ್ನು ಹಾಕಿರ್ತೇವೆ. ಅರ್ಜಿ ಹಾಕಿದರೆ ಇವರು ಮನೆ ಬಳಿ ಹೋಗಿ ಮಾಜರ್ ಮಾಡಿಲ್ಲ, ಅಕ್ಕಪಕ್ಕ ಮನೆಯನ್ನು ಕೇಳಿದ್ದಾರೆ. ಮತ್ತು ಕೆಲಸ ಮಾಡೋ ಸ್ಥಳಕ್ಕೆ ಬಂದು ಮಾಜರ್ ಮಾಡಿಲ್ಲ. ಯಾವುದೇ ರೀತಿ ಮಾಹಿತಿ ಇಲ್ದಿರ ಇವರು ನಿಜವಾದ ಕಾರ್ಮಿಕರಲ್ಲ ಅಂತೇಳಿ ಕಾರ್ಡನ್ನು ಫ್ರೀಸ್ ಮಾಡಿದ್ದಾರೆ. ಮತ್ತು ಮದುವೆ ಸಹಾಯಧನೂ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಲೇಬರ್ ಆಫೀಸ್ ಬಳಿ ಬಂದು ಕೇಳಿದರೆ ಅವ್ರೇನು 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳ್ತಿದ್ದಾರೆ. ನಾವು ಮದುವೆ ಆಗಿರೋದು ಆಗಸ್ಟ್ 8ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದ್ದಾವೆ, ಎಲ್ಲ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಆಫೀಸ್ ಹತ್ರ ಬಂದರೆ ಯಾರು ಮಾಹಿತಿ ಕೇಳೋದಕ್ಕೂ ಅಧಿಕಾರಿಗಳು ಇಲ್ಲಿ ನಮ್ಮ ಕೈಗೆ ಸಿಗ್ತಿಲ್ಲ. ಇವರು ಟೈಮ್ಗೆ 10:10ವರೆಗೆ ಆಫೀಸ್ ಓಪನಿಂಗ್ ಇರಬೇಕು. ಆಫೀಸ್ ಓಪನ್ ಇರುತ್ತೆ, ಅಧಿಕಾರಿ ಕೈಗೆ ಸಿಗೋದಿಲ್ಲ. ನೀವು ಎಷ್ಟು ಸರಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕಾರ್ಮಿಕರನ್ನು ಕೇಳಿ. ಯಾವಾಗ ಬಂದರೂ ಎಲ್ಲೋ ಫೀಲ್ಡ್ ವರ್ಕ್ ಹೋಗಿದ್ದೀವಿ ಅಂತಾರೆ. ಎಲ್ಲಿ ಫೀಲ್ಡ್ ವರ್ಕ್ ಇರುತ್ತೋ ಯಾವತ್ತು ನಮ್ಮ ಕೈಗೆ ಸಿಗೋದು ಯಾವಾಗ? ನಾವಿಲ್ಲಿ ಬಂದರೆ ಮಾತಾಡೋಕ್ಕೆ ಚಾನ್ಸ್ ಇರಲ್ಲ. ಆ್ಯಕ್ಚುಲಿ ನಾವು ಅರ್ಜಿ ಹಾಕಿದಾಗ ಮನೆ ಬಳಿನೇ ಹೋಗಬೇಕು ಮಾಜರ್ಗೆ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಬಂದು ಕೇಳಬೇಕು. ಇವರು ಕೆಲಸ ಹತ್ರ ಬಂದು ಮಾಜರ್ ಮಾಡೋ ಸಾಕ್ಷ್ಯನೇ ಇಲ್ಲ ಇವ್ರ ಹತ್ರ. ಈಗ ಮಾಡ್ತಿರೋ ಬಿಲ್ಡಿಂಗ್ಗಳ ಹತ್ರ ನಾವು ಲೈವ್ ನೋಡಿಸ್ತೀವಿ ನಿಮಗೆ. ಈಗ ಬಿಲ್ಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಇವ್ರು ಮೇಸ್ತ್ರಿ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಈಗ ಊರಲ್ಲಿ ಎಲ್ಲರನ್ನೂ ಕೇಳ್ಬೋದು ಇವ್ರು ಏನು ಕೆಲಸ ಮಾಡ್ತಾರೆ ಅಂತ. ಯಾರೋ ಒಬ್ಬರು ಹೇಳಿದ್ರು ಕುರಿಗಳು ಮೇಸೋರು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪ್ರೂಫ್ ಇದೆಯಾ? ನಾವು ಗಾರೆ ಕೆಲಸ ಅಂತ ಹೇಳಿದ್ರೆ ನಾನು ಪ್ರೂಫ್ ಕೊಡ್ತೀನಿ. ಎಷ್ಟು ಬಿಲ್ಡಿಂಗ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷಿ ಇದೆ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಈಗ ಅವ್ರು ಗಾರೆ ಕೆಲಸ ಮಾಡ್ತಿದ್ದಾರೆ, ಅದೇ ಬಿಲ್ಡಿಂಗ್ ನಾನು ಎಲೆಕ್ಟ್ರಿಷಿಯನ್ ಆಗಿ ಮಾಡ್ತಿದ್ದೀನಿ. ಮತ್ತು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಬಿಲ್ಡಿಂಗ್ ಮಾಡ್ತಿದ್ದಾರೆ, ಇವರು ಎಲೆಕ್ಟ್ರಿಷಿಯನ್ ಆಗಿ. ಮತ್ತು ನಮ್ಗನ ಸಾಕ್ಷಿ, ನಾವು ವರ್ಕರ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಕೈಲಾಗುತ್ತಾ, ನಮ್ಮ ಕೈಲಾಗುತ್ತಾ? ಮತ್ತು ನಾವು ಕಾರ್ಮಿಕರು ಅನ್ನೋದಕ್ಕೆ ಯಾವ ರೀತಿ ಗುರುತಿಸ್ತೀರಾ ನೀವು? 6 ತಿಂಗಳಿಂದ ವರ್ಕರ್ ಆಗಿರೋನು ಈಗ ಯಾಕೆ ವರ್ಕರ್ ಆಗಿರೋದಿಲ್ಲ? ಇಲ್ಲಿ ಇನ್ನು ಇದನ್ನ ಕುರಿತು ಮಾಧ್ಯಮದವರು ದೂರವಾಣಿ ಮುಖಾಂತರ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರು ಇದರ ಬಗ್ಗೆ ಪ್ರತಿಕ್ರಿಯಿಸಿ ಮದುವೆ ಸಹಾಯಧನಕ್ಕಾಗಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಹಳ್ಳಿ ಗ್ರಾಮದ ನರಸಿಂಹಪ್ಪ NM ಎಂಬುವವರ ಮಗಳ ಮದುವೆಗೆ ಸಲ್ಲಿಸಿರುವ ಅರ್ಜಿಯನ್ನ ಪರಿಶೀಲನೆ ನಡೆಸಿ ನಿಜವಾದ ಫಲಾನುಭವಿ ಅವರಾಗಿದ್ದರೆ ಸೌಲಭ್ಯ ದೊರಕಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಪ್ರತಿಭಟನೆ ಮಾಡುತ್ತಿರುವ ವಿಷಯ ತಿಳಿದ ತಕ್ಷಣ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ 60% ಆಗಿದೆ. ಉಳಿದ ಕಾಮಗಾರಿಗೆ ನಾಗರಿಕರು ಸಹ ಸಹಕಾರ ನೀಡುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಸೂಚನೆ ಇದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಗೌರಿಬಿದನೂರಿನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಪರಿಶೀಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಸೂಚನೆ ಇದೆ. ಸಮಸ್ಯೆಗಳು ಇರುವ ಬಗ್ಗೆ ನನಗೆ ಮಾಹಿತಿ ಬಂದಿದೆ. ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಮಾಲೀಕತ್ವದವರ ಜೊತೆ ಮಾತನಾಡಿದ್ದೇವೆ. ಕಾನೂನುಬದ್ಧವಾದ ದಾಖಲೆಗಳನ್ನು ಅವರು ಹೊಂದಿರಬೇಕಾಗುತ್ತದೆ. ನಮಗೆ ನಾಗರಿಕ ಆರೋಗ್ಯ ಮತ್ತು ಅವರ ಜೀವ ರಕ್ಷಣೆ ಮುಖ್ಯವಾಗಿದೆ. ವಾಸಕ್ಕೆ ಯೋಗ್ಯವಿಲ್ಲದ ಕಟ್ಟಡಗಳು ಅಲ್ಲಲ್ಲಿ ಕಂಡುಬಂದಿದೆ. ಜನರ ಸುರಕ್ಷತೆಗಾಗಿ ಸಹಕರಿಸಬೇಕಾಗಿದೆ. ಅಡಿ ಉಪಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಎಂದರು. ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನು ಗೌರಿಬಿದನೂರಲ್ಲಿ ಹೋಗ್ತಾ ಇದೆ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 50% 60% ಕಾಮಗಾರಿಗಳಾಗ್ತಾ ಇದ್ದಾವೆ. ನಾಗರಿಕರೆಲ್ಲ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾಮಗಾರಿನೂ ಕೂಡ ನಾವು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ. ನ್ಯಾಷನಲ್ ಹೈವೇ ಅವ್ರಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮಾಡಬೇಕು ಅನ್ನೋ ಸೂಚನೆ ಅವ್ರಿಗೂ ಕೂಡ ಇದೆ. ಅನುದಾನ ಬಳಸಬೇಕು ಅನ್ನೋ
ಒಂದು ಸೂಚನೆ ಕೂಡ ಅವ್ರಿಗಿದೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಲ್ಲಲ್ಲಿ ಒಂದಷ್ಟು ಸಮಸ್ಯೆಗಳಿರೋದು ನನ್ನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ. ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಆ ಸಂಬಂಧಪಟ್ಟ ಮಾಲೀಕರ ಜೊತೆ ಮಾತಾಡಿದ್ದೀವಿ. ಕಾನೂನುಬದ್ಧವಾದ ದಾಖಲೆಗಳನ್ನು ಅವರು ಹೊಂದಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಾಗರಿಕರ ಆರೋಗ್ಯ, ಅವರ ಜೀವ ರಕ್ಷಣೆ ಭಾಳ ಮುಖ್ಯ ಆಗುತ್ತೆ. ಅನೇಕ ಹಳೆಯ ಕಟ್ಟಡಗಳು, ವಾಸಕ್ಕೆ ಅಥವಾ ಉಪಯೋಗಕ್ಕೆ ಯೋಗ್ಯ ಇಲ್ಲದ ಕಟ್ಟಡಗಳು ಕೂಡ ಇಲ್ಲಿ ಅಲ್ಲಲ್ಲಿ ಬಂದಿದ್ದಾವೆ. ಆ ಎಲ್ಲ ಕಟ್ಟಡಗಳನ್ನು ಕೂಡ ನಾವು ಕಾನೂನುಬದ್ಧವಾಗಿ ನಮ್ಮ ನಗರಸಭೆ ಕಾಯ್ದೆ ಇವುಗಳ ಅಡಿನಲ್ಲಿ ಜನರ ಸುರಕ್ಷತೆಗಾಗಿ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆನೂ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಫಿಟ್ನೆಸ್ ಇರಬೇಕಾಗುತ್ತೆ ಯಾವುದೇ ಬಿಲ್ಡಿಂಗ್ಗಳು. ಫಿಟ್ನೆಸ್ ಇಲ್ಲ ಅಂದರೆ ನಾಳೆ ಜೀವಹಾನಿ ಆದರೆ, ನಾಳೆ ಕಾಮಗಾರಿ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅನಾಹುತಗಳಾದರೆ ಅದು ಭಾಳ ದೊಡ್ಡ ಸಮಸ್ಯೆ, ಪ್ರಮಾದ ಆಗುತ್ತೆ. ಸೊ ಅಂಥವೆಲ್ಲ ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಮುಗಿಬೇಕು ಅನ್ನೋದು ಆಶಯ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರ ಜೊತೆನೂ ಕೂಡ ಎಲ್ಲರಿಗೂ ಸೂಚನೆಗಳನ್ನು ಕೊಟ್ಟು ಏನು ಉಪಕ್ರಮಗಳು ತೆಗೆದುಕೊಳ್ತೀವಿ. ಮತ್ತು ಈ ಕಾಮಗಾರಿನಲ್ಲಿ ನಗರಸಭೆಗೂ ಕೂಡ ಸಂಪೂರ್ಣ ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ರೀತಿ ಸಹಕಾರ ಕೊಡಬೇಕು. ನ್ಯಾಷನಲ್ ಹೈವೇನವ್ರಿಗೆ ಏನು ಆಗ್ತಾ ಇದೆ ಕಾಮಗಾರಿ, ಇದು ಅನೇಕ ಹಿರಿಯರು ಈ ನಗರವನ್ನು ಕಟ್ಟಿದ್ದಾರೆ, ತಲಾಂತರದಿಂದ ಕಟ್ಟಿದ್ದಾರೆ. ಆ ನಗರಕ್ಕೆ ಒಂದು ಒಳ್ಳೆಯ ಸ್ವರೂಪ, ಒಂದು ಒಳ್ಳೆಯ ಡಬಲ್ ರೋಡು, ಮುಂದಿನ ಪೀಳಿಗೆಗೆ ಒಂದು ನವೀನತೆ ಏನು ಬೇಕಾಗುತ್ತೆ, ಒಂದು ನಗರಕ್ಕೆ ಹೊಸತನ ಏನು ಬೇಕಾಗುತ್ತೆ, ಅದರ ಭಾಗವಾಗಿ ಈ ರಸ್ತೆ ಕೆಲಸಗಳು ನಡೀತಾ ಇದ್ದಾವೆ. ನಂತರ ನಗರದ ಕೆರೆಕಲ್ಲಹಳ್ಳಿಯಲ್ಲಿ ಇರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ್ದು ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದು ಕೊಠಡಿಗಳ ಪರಿಶೀಲನೆ ನಡೆಸಿದರು. ಬಿರುಕು ಬಿಟ್ಟ ಗೋಡೆಗಳು, ಲೈಟಿಂಗ್ ವ್ಯವಸ್ಥೆ, ಕಿಟಕಿಗಳ ಮೆಶ್ ವ್ಯವಸ್ಥೆ ಹೀಗೆ ಹಲವು ಮೂಲ ಸೌಕರ್ಯಗಳಿಗೆ ಮತ್ತು ಕಟ್ಟಡಗಳ ಫ್ಲೋರಿಂಗ್, ಪೇಂಟಿಂಗ್ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಅಂದಾಜು ಮೊತ್ತವನ್ನ ಮಂಜೂರು ಮಾಡಲು ಜಿಲ್ಲೆ ಸೇರಿದಂತೆ ವಿವಿಧ ತಾಲೂಕುಗಳ ವಸತಿ ಶಾಲೆಗಳ ಮೂಲ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನಕ್ಕೆ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತನಾಡಿದರು. ಕಂದಾಯ ಗ್ರಾಮಕ್ಕೆ ಒಂದೇ ಅಲ್ಲ ಸೇಫ್ಟಿ ಇಲ್ಲ. ಮಕ್ಕಳು ಮೇಲೆ ಮನೆಗಳು ಸೊಳ್ಳೆ ಇನ್ನೊಂದು ಹಾಸ್ಟೆಲ್ ಚೆನ್ನಾಗಿದೆಯಾ? ನೀವು ನೋಡಿಮ್ಮ, ಈಗ ಒಂದು ಇನ್ಸ್ಟ್ರಕ್ಷನ್ನು ಇವೆಲ್ಲ ಏನೇನು ನಿಮ್ಗೆ ಆಗಬೇಕು ಅನ್ನೋದು ನೀವು ಒಂದು ಲೈನ್ ಲಿಸ್ಟ್ ಮಾಡಿ ಕಳಿಸ್ಕೊಡ್ಬೇಕು. ಒಂದು ಲೈನ್ ಎಸ್ಟಿಮೇಟ್ ತಗೊಳಕ್ಕೆ ಹೇಳಿ, ಎಷ್ಟೆಷ್ಟು ಬೇಕಾಗುತ್ತೆ ಅಂದಾಜು, ಆಯಿತಾ? ಆಲ್ ಹಾಸ್ಟೆಲ್ಸ್ ಎಷ್ಟಿದಾವೆ ನಮ್ಮದು ಮೊರಾರ್ಜಿ ಶಾಲೆ, ನಿಮ್ಮ ಸೋಷಿಯಲ್ ವೆಲ್ಫೇರ್ ಅಡಿನಲ್ಲಿ? ಇದೇ ವೇಳೆ ತಹಸೀಲ್ದಾರ್ ಅರವಿಂದ್, ಪೌರಾಯುಕ್ತ ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ, ವಸತಿ ಶಾಲೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಒಂದ್ ಊರಲ್ಲಿ ಒಂದ್ ಹುಡುಗಿ ಒಂದೊಳ್ಳೆ ಕೆಲ್ಸ ಬಿಟ್ಟು ಬಿಸ್ನೆಸ್ ಶುರು ಮಾಡಕ್ ಹೋದ್ಲು. ಬೇಡ, ಬಿಸ್ನೆಸ್ ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಬಿಸ್ನೆಸ್ ಹೇಗ್ ಬೆಳೆಯತ್ತೆ? ಕತೆ ಮುಗೀತು. ಆ ಹುಡುಗಿ ಮುತ್ತೂಟ್ ಫಿನಾನ್ಸ್ಗೆ ಹೋದ್ರೆ ನಮ್ ಗೋಲ್ಡ್ ಭದ್ರವಾಗಿ ಇರುತ್ತೆ. ಆ ಹುಡುಗಿನೂ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾಳೆ ಅಲ್ವಾ? ಕತೆನೇ ಬದಲಿಸ್ಬಿಟ್ಟಿಯಲ್ಲ. ಮುತ್ತೂಟ್ ಫಿನಾನ್ಸ್ ಬನ್ನಿ, ನಿಮ್ಮ ಕಥೆಯನ್ನು ಬದಲಿಸಿ ಬರೆಯಿರಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಸಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ
ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್
ಫಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ರಾಜ್ಯ ಆರೋಗ್ಯ ಮತ್ತು ವೈದಿಕ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘದ ಸೂಚನೆಯಂತೆ ತಾಲೂಕಿನ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿ ಮಾರ್ಚ್ 11ರಿಂದ 15ರ ತನಕ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ. ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ದಿನಗಳಿಂದ ನಾವು ಸರ್ಕಾರನ ಒತ್ತಾಯಿಸ್ಕೊಂಡು ಬಂದ್ವಿ. ಈಗ ಅದು ಆಗದೆ ಇದ್ದದಕ್ಕೋಸ್ಕರ ನಮ್ಮ ಕೇಂದ್ರ ಸಂಘದವರು ಎಲ್ಲ ಕಡೆಯಲ್ಲೂ ನಾಳೆಯಿಂದ OPD ಸೇವೆಗಳು ಅಂದರೆ ಹೊರರೋಗಿ ಚಿಕಿತ್ಸೆ ಏನು ಇರೋದಿಲ್ಲ, ಬ್ಯಾಡ್ಜ್ ಹಾಕೊಂಡು ಕಪ್ಪು ಪಟ್ಟಿ ಹಾಕೊಂಡು ನಾವು ಮುಷ್ಕರವನ್ನು ಮಾಡ್ತೀವಿ. ಎಮರ್ಜೆನ್ಸಿ ಇರುತ್ತೆ, ತುರ್ತು ಸೇವೆಗಳಿಗೆ ಯಾವುದೂ ಬಾಧ್ಯತೆ ಇರಲ್ಲ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ರಾಜ್ಯ ಆರೋಗ್ಯ ಮತ್ತು ವೈದಿಕ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘದ ಸೂಚನೆಯಂತೆ ತಾಲೂಕಿನ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿ ಮಾರ್ಚ್ 11ರಿಂದ 15ರ ತನಕ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ. ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್, ತಾಲೂಕು ದಂಡಾಧಿಕಾರಿ ಗಗನಸಿಂಧು ಹಾಗೂ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ PSI ವೇಣುಗೋಪಾಲ್ ಅವರಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿ ಮಾರ್ಚ್ 11ರಿಂದ ಹಮ್ಮಿಕೊಂಡಿರುವ ಮುಷ್ಕರದ ಕುರಿತು ಮಾಹಿತಿ ನೀಡಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಸರ್ಕಾರದ ಗಮನ ಸೆಳೆಯಲು ಮಾರ್ಚ್ 11ರಿಂದ 15ರ ತನಕ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದೇವೆ. ಈ 3 ದಿನಗಳ ಕಾಲ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಇನ್ನುಳಿದ ವಿಭಾಗವನ್ನು ಸ್ಥಗಿತಗೊಳಿಸಲು ತೀರ್ಮಾನಿಸಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದಿದ್ದ ಪಕ್ಷದಲ್ಲಿ ಮಾರ್ಚ್ 16ರಿಂದ ಎಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮಾನ್ಯ ಶಾಸಕರು ಹಾಗೂ ಮಾನ್ಯ ತಹಸೀಲ್ದಾರರಿಗೆ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಸುವ ಸಲುವಾಗಿ ನಾವು ಇದು ವೈದ್ಯಾಧಿಕಾರಿಗಳು ಮತ್ತು ವಿವಿಧ ಇವರು ಅಧಿಕಾರಿಗಳು ಮತ್ತು ಅಧಿಕಾರಿಯಲ್ಲ ಸಂಘದ ನಿರ್ದೇಶನದಂತೆ ಒಂದು ಮನವಿ ಪತ್ರವನ್ನು ಈಗ ನೀಡಿದ್ದೀವಿ. ನಮ್ಮ ನಾಳೆಯಿಂದ 11ನೇ ತಾರೀಕಿಂದ ಮತ್ತು 15ನೇ ತಾರೀಕು ನಾವು OPD ಸೇವೆಗಳ ಮಾತ್ರ ಬಂದ್ ಮಾಡಿ ಎಮರ್ಜೆನ್ಸಿ ಸೇವೆಗಳನ್ನು ನೀಡಲು ನಾವು ತಯಾರಿದ್ದೀವಿ. ಒಂದು ವೇಳೆ ಸರ್ಕಾರ ಈ ಅವಧಿಯಲ್ಲೂ ನಮಗೇನಾದರೂ ಸ್ಪಂದಿಸ್ತಾ ಇದ್ದಾದರೆ, ನಮ್ಮ ಈ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಈಡೇರಿಸ್ತಾ ಇದ್ದರೆ ನಾವು 16ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿಯ ಒಂದು ಗೈರು ಹಾಜರಿ ಪ್ಲಸ್ ಎಲ್ಲ ವಿವಿಧ ಸೇವೆಗಳನ್ನು ನಿಲ್ಲಿಸಿ ನಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ನಡೆಸಬೇಕು ಅಂತ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಂತೆ ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಶಿಡ್ಲಘಟ್ಟ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಮಾತನಾಡಿ, ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿ ಹಮ್ಮಿಕೊಂಡಿರುವ ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘದ ಬೆಂಬಲ ಸಂಪೂರ್ಣವಾಗಿರುತ್ತದೆ. ಈ ಸಂಬಂಧ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದರು. ಈ ದಿನ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಂಘ ಇವರು ಏನು 11/3/2026ರಿಂದ 15/3/2025 ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತು ಆ ಅವಧಿಯಲ್ಲಿ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಸಿಗದೇ ಇದ್ದರೆ 16ನೇ ತಾರೀಕಿನಿಂದ ಸಂಪೂರ್ಣ ಬಂದ್ ಮಾಡುವಂಥ ಒಂದು ತೀರ್ಮಾನ ಆ ಆರೋಗ್ಯ ಇಲಾಖೆ ಮತ್ತು ಅದರ ಅಡಿಯಲ್ಲಿ ಬರುವಂಥ ಎಲ್ಲ ವೃಂದಗಳು ಏನು ತೀರ್ಮಾನ ಮಾಡಿಕೊಂಡಿದೆ, ಅವರ ಒಂದು ನ್ಯಾಯಸಮ್ಮತ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ. ಮತ್ತು ಈ ಒಂದು ಮುಷ್ಕರ ಅವಧಿಯಲ್ಲಿ ಏನು ರಾಜ್ಯ ಸಂಘದ ಅಧ್ಯಕ್ಷರಾದ
ಸನ್ಮಾನ್ಯ ಷಡಾಕ್ಷಿ ಸಾಹೇಬರು ಯಾವ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನದಂತೆ ನಾವು ತಾಲೂಕಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸ್ಕೊಂಡು ಅವರ ಏನು ಬೇಡಿಕೆಗಳು ಈ ದಿನ ಇಟ್ಟಿದ್ದಾರೆ ಆ ಬೇಡಿಕೆಗಳಿಗೆ ಹಕ್ಕು ಒತ್ತಾಯಿಸುತ್ತಾ ಏನು ಆದಷ್ಟು ಬೇಗ ಈ ಒಂದು ಮುಷ್ಕರಕ್ಕೆ ಸರ್ಕಾರ ಅವಕಾಶ ಕೊಡದೆ ಅವರ ಬೇಡಿಕೆಗಳನ್ನು ಈಡೇರಿಸಿ ಇಂದಿನಿಂದ ಸುಗಮವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲಸ ನಿರ್ವಹಿಸ್ಕೊಂಡು ಹೋಗುವಂಥ ಅನುವು ಮಾಡಿಕೊಡ್ತಾರೆ ಒಂದು ಆಶಾಭಾವನೊಂದಿಗೆ ನಾನು ಇವರೊಂದಿಗೆ ಇವತ್ತು ತಹಸೀಲ್ದಾರ್ ಮೇಡಮ್ ಅವರಿಗೆ ಹಾಗೂ MLA ಸಾರ್ ಅವ್ರಿಗೂ ಈ ದಿನ ಬೆಳಗ್ಗೆ ಮನವಿ ಏನು ಆರೋಗ್ಯ ಇಲಾಖೆಯವ್ರ ಜೊತೆಗೆ ನಾವೆಲ್ಲ ಸರ್ಕಾರಿ ನೌಕರರುಗಳ ಪದಾಧಿಕಾರಿಗಳು ಸೇರಿ ಈ ಒಂದು ಮನವಿ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ರಾಜ್ಯ ಸರ್ಕಾರಿ ನೌಕರ ಸಂಘದ ಪರಿಷತ್ ಸದಸ್ಯ TT ನರಸಿಂಹಮೂರ್ತಿ, ದೇವರಾಜ್, ಅಕ್ಕಲ್ ರೆಡ್ಡಿ, ಅಸ್ಲಂ ಪಾಷಾ, ಸಮೀವುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಮಾಹಿತಿ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ವಿದ್ಯಾರ್ಥಿಗಳಲ್ಲೂ ಸಹ ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನದ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮಾದರಿಯಾಗಿದೆ ಎಂದು ಶಿಕ್ಷಣ ಸಂಯೋಜಕ UI ಮಂಜುನಾಥ್ ಹೇಳಿದರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯ CBSE ಪುಟಾಣಿ ವಿದ್ಯಾರ್ಥಿಗಳಿಂದ ಆಯೋಜಿಸಿದ ಅವಲೋಕನ ಎಂಬ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಿಕ್ಷಣ ಸಂಯೋಜಕ UI ಮಂಜುನಾಥ್ ಭಾಗವಹಿಸಿ ಮಾತನಾಡಿದ್ದಾರೆ. ವಿಜ್ಞಾನದ ವಿಭಾಗದಲ್ಲಿ ಹೊಸ ಆವಿಷ್ಕಾರಗಳು ಆಗಬೇಕು, ಅದರ ಮೂಲಕ ಸಮಾಜದ ಅಭಿವೃದ್ಧಿ ಕಾಣಲು ಸಾಧ್ಯ. ಈ ನಿಟ್ಟಿನಲ್ಲಿ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು ವಿದ್ಯಾರ್ಥಿಗಳಲ್ಲಿ ಬಾಲ್ಯದಿಂದಲೇ ವಿಜ್ಞಾನ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಆಯೋಜಿಸಿರುವ ಅವಲೋಕನ ಎಂಬ ವಿಜ್ಞಾನ ವಸ್ತು ಪ್ರದರ್ಶನ ಮಾದರಿಯಾಗಿದೆ ಎಂದರು. ಈ ದಿನ ಡಾಲ್ಫಿನ್ ಪಬ್ಲಿಕ್ ಸ್ಕೂಲ್ CBSE ವಿಭಾಗದಲ್ಲಿ 1 to 4th ವಿಭಾಗದ ಮಕ್ಕಳಿಗೆ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದರು.
ತುಂಬ ಆತ್ಮೀಯವಾಗಿ ನನ್ನನ್ನು ಇಲ್ಲಿ ವೆಲ್ಕಮ್ ಮಾಡಿದರು. ನಾನು ಬಂದಿದ್ದು ವಿಜ್ಞಾನ ವಸ್ತು ಪ್ರದರ್ಶನ ಅಂತ ಅಂದ್ಕೊಂಡು, ಬಟ್ ಎಲ್ಲವನ್ನು ಅವಲೋಕಿಸಿದಾಗ ಬಹಳ ಖುಷಿ ಕೊಟ್ಟಂದು ಎಲ್ಲ ಸಬ್ಜೆಕ್ಟಿಗೂ ಅವರು ಏನು ಕ್ಲಾಸ್ ರೂಮ್ ಒಳಗೆ ಕಲ್ತ್ಕೊಳ್ತಾರೆ, ಅವ್ರ ಬುಕ್ಕಲ್ಲಿರ್ತಕ್ಕಂಥದ್ದನ್ನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸನ್ನು ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಪುಟ್ಟ ಮಕ್ಕಳಿಗೆ ಏನು ಅವಲೋಕನ ಅಂತ ಟೈಟಲ್ ಕೊಟ್ಟು ಒಂದು ಕೆಳಗೆ ಇನ್ನೊಂದು ಲಿಟಲ್ ಮೈಂಡ್ಸ್ ಬಿಗ್ ಐಡಿಯಾಸ್ ಅಂತೇಳಿ ಕಾನ್ಸೆಪ್ಟನ್ನು ಏನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅಕ್ಷರ ಸಹ ತುಂಬ ಇಷ್ಟ ಆಯಿತು ನನಗೆ. ಮಕ್ಕಳಿಗೆ ಈ ವಯಸ್ಸಲ್ಲಿನೇ ಏನು ರಿಯಲ್ ಫ್ಯಾಕ್ಟ್ ಏನಿದೆಯೋ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಶಿಕ್ಷಕರಿರ್ಬೋದು, ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ನನಗೆ ಖುಷಿ ಅನ್ನಿಸ್ತು, ಮಕ್ಕಳು ನೋಡಿದ್ರೆ ಹೆಮ್ಮೆ ಅನ್ನಿಸ್ತು. ಎಲ್ಲರೂ ಸಹ ಅತ್ಯುತ್ತಮವಾಗಿ ಅವರು ಎಕ್ಸ್ಪ್ಲೈನನ್ನು ಮಾಡೋದು ನೋಡಿದರೆ ಎಷ್ಟು ಚೂಟಿದಾರಲ್ಲ ಮಕ್ಕಳನ್ನು ಅಂತ ಭಾವನೆ ನನಗೆ ಬರ್ತಾ ಇತ್ತು. ಏನಿಲ್ಲ, ಅವರು ಹೊಸದೇನು ಕಂಡುಹಿಡಿದ ಇದ್ರೂ ಇರ್ತಕ್ಕಂಥ ಕಾನ್ಸೆಪ್ಟ್ಗಳಲ್ಲೇ ಈ ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟರೆ, ಈಗ ಯೋಗದ ಬಗ್ಗೆ ಹೇಳಿದ್ದಾರೆ, ಸ್ಪೋರ್ಟ್ಸ್ನ ಅವಶ್ಯಕತೆ ಬಗ್ಗೆ ಹೇಳ್ತಾರೆ, ಪೇಪರನ್ನು ಹೇಗೆ ತಯಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಸಹ ಹೇಳಿದರು. ಅದರಿಂದ ಅವೇರ್ನೆಸ್ಸನ್ನು ಇದೆ ಮಕ್ಕಳಿಗೆ. ಒಂದು ಪೀಸ್ ಆಫ್ ಪೇಪರ್ ತಯಾರು ಮಾಡ್ಬೇಕಾದ್ರೆ ಎಷ್ಟೆಲ್ಲ ಮರಗಳನ್ನು ಕಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ, ಅದನ್ನು ನಾವು ಯಾವ ರೀತಿ ಬಳಸ್ಕೋಬೇಕು, ಪೇಪರ್ಲೆಸ್ ಎನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಪೂರಕವಾಗಿ ಮಕ್ಕಳಿಗೆ ಬೆಳೆಸಲಿಕ್ಕೆ ತುಂಬ ಉಪಯುಕ್ತವಾಗಿದೆ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳ ಚೆನ್ನಾಗಿ ಮಕ್ಕಳು ಅವರವರ ಮಾಡೆಲ್ಗಳನ್ನು ತಯಾರು ಮಾಡಿ, ಅದು ಪೇರೆಂಟ್ಸ್ ಇರ್ಬೋದು ಅಥವಾ ಶಿಕ್ಷಕರ ಡೈರೆಕ್ಷನ್ ಇರ್ಬೋದು, ಬಟ್ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಬಹಳ ಸಂತೋಷ ಪಡುವಂಥ ಸಮಾಚಾರ. ಈ ಎಳೆ ವಯಸ್ಸಿನಲ್ಲಿನೇ ಅವರಿಗೆ, ಯಾಕಂತೇಳಿದ್ರೆ ಪ್ರತಿ ಮಕ್ಕಳು ಏನು, ಏಕೆ, ಹೇಗೆ ಅನ್ನೋಂಥ ಪ್ರಶ್ನಿಸೋದ್ರ ಮೂಲಕ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೋಬೇಕು. ಪರಿಸರದಲ್ಲಿರ್ತಕ್ಕಂಥದ್ದನ್ನು ಯಾಕೆ ಎನ್ನುವಂಥ ಭಾವನೆ ಪ್ರಶ್ನೆ ಹಾಕಬೇಕು, ಪ್ರಶ್ನಿಸೋದೇ ಏನನ್ನು ಒಪ್ಕೊಳ್ಬಾರ್ದು ಅಂತೇಳಿ ಯಾರೋ ನಮ್ಮ ಎಚ್ ನರಸಿಂಹರು ಹೇಳಿದ್ದಾರೆ. ಆ ಕಾನ್ಸೆಪ್ಟ್ ಅಂತೆ ಇಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಬಹಳಷ್ಟು ಒಂದು ಕಲ್ಪನೆಗಳನ್ನು ಮೂಡಿಸಿದ ಚಿಕ್ಕ ಮಕ್ಕಳಲ್ಲೇ. ಅದು ಭಾಳ ಸಂತೋಷ ಆಯಿತು. ಈ ವಯಸ್ಸಲ್ಲೇ ಅವರಿಗೆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ವಿದ್ಯಾವಂತರನ್ನ ಮಾಡಲಿಕ್ಕೆ ಅಥವಾ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ 1 ರಿಂದ 4ನೇ ತರಗತಿಯ ಸಿಬಿಎಸ್ಇ ವಿದ್ಯಾರ್ಥಿಗಳು ನಿರೀಕ್ಷೆಗಿಂತ ಹೆಚ್ಚಾಗಿ ವಿವಿಧ ಮಾದರಿಯ ವಸ್ತುಗಳನ್ನು ಸಿದ್ಧಪಡಿಸಿ ಪೋಷಕರ ಮತ್ತು ಶಿಕ್ಷಕರ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಇದೇ ವೇಳೆ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎ ನಾಗರಾಜ್, ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್, ಆಡಳಿತ ಅಧಿಕಾರಿ ಚಂದನ ಅಶೋಕ್, ಡಾಲ್ಫಿನ್ ಸಿಬಿಎಸ್ಇ ವಿಭಾಗದ ಪ್ರಾಂಶುಪಾಲ ಮುನಿಕೃಷ್ಣಪ್ಪ, ಡಾಲ್ಫಿನ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಮತ್ತಿತರರು ಇದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾವು ಎಸಿಇ ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್,
ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492, 9986734492. Another number 08156272799. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ: ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್,
acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. 2026ನೇ ಸಾಲಿನ ಮೊದಲ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 14ರಂದು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಸಾರ್ವಜನಿಕರು ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಮೂಲಕ ಸದುಪಯೋಗಪಡಿಸಿಕೊಳ್ಳಲು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡರವರು ತಿಳಿಸಿದರು. 2026ನೇ ಸಾಲಿನ ಮೊದಲ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಈ ತಿಂಗಳ 14ನೇ ತಾರೀಕು ನಾವು ಶೆಡ್ಯೂಲ್ ಮಾಡಿದ್ದೇವೆ. ಹಮ್ಮಿಕೊಂಡ ರಾಷ್ಟ್ರೀಯ ಲೋಕ ಅದಾಲತ್ಗೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಮೀಟಿಂಗ್ಗಳನ್ನ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಜೊತೆ ಅಧಿಕಾರಿಗಳೊಂದಿಗೆ ಮತ್ತು ಬ್ಯಾಂಕ್ನವರು, MVC ಪ್ಯಾನಲ್ ಅಡ್ವೊಕೇಟ್ಸು, KSRTC ಪ್ಯಾನಲ್ ಅಡ್ವೊಕೇಟ್ಸು, ರೆವಿನ್ಯೂಗೆ ಸಂಬಂಧಿಸಿದಂತೆ ನಾವು ಅಸಿಸ್ಟೆಂಟ್ ಕಮಿಷನ್ ಅವರು ಮತ್ತು DC ಅವ್ರ ಜೊತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡರವರು ಮಾತನಾಡಿದರು. ಜಿಲ್ಲೆಯ ನ್ಯಾಯಾಲಯಗಳಲ್ಲಿ 49,000ಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಇವುಗಳ ಪೈಕಿ ಈಗಾಗಲೇ ಲೋಕ ಅದಾಲತ್ಗೆ ಈ ಬಾರಿ ತೆಗೆದುಕೊಳ್ಳಲು 12,222 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಮಾರ್ಚ್ 13ನೇ ತಾಲೂಕಿನವರೆಗೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಅದಾಲತ್ಗೆ ಬರುವ ನಿರೀಕ್ಷೆ ಇದೆ. ಒಟ್ಟಾರೆ ಮಾರ್ಚ್ 14ರ ಅದಾಲತ್ನಲ್ಲಿ 12,000ಕ್ಕೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿಯಿದ್ದು, ಜಿಲ್ಲೆಯ ನಾಗರಿಕರ ಸೇವೆಯನ್ನು ಪ್ರಕರಣಗಳ ತ್ವರಿತ ಇತ್ಯರ್ಥ ಮಾಡುವ ಮೂಲಕ ಮಾಡಲಾಗುವುದು. ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬಂದಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಬೆಳಕಿಗೆ ತನ್ನಿ. ಆಗ ಸಕ್ಷಮ ಪ್ರಾಧಿಕಾರಗಳು ಹಾಗೂ ಅಧಿಕಾರಿಗಳು ಪರಿಹರಿಸುವ ಪ್ರಯತ್ನ ಮಾಡಲಿದ್ದಾರೆ. ಈ ಕುರಿತು ಸೂಚನೆಗಳನ್ನು ಸಹ ಈಗಾಗಲೇ ಜಿಲ್ಲಾಡಳಿತಕ್ಕೆ ನೀಡಲಾಗಿದೆ. ಒಂದು ವೇಳೆ ಸಕ್ಷಮ ಪ್ರಾಧಿಕಾರಗಳು ಸಾರ್ವಜನಿಕರ ಕುಂದುಕೊರತೆಗಳನ್ನು, ಅಹವಾಲುಗಳನ್ನು ಸ್ಪಂದಿಸದೇ ಇದ್ದರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಮಾಹಿತಿ ನೀಡಲು ಮಾಧ್ಯಮ ಪ್ರತಿನಿಧಿಗಳಲ್ಲಿ ನ್ಯಾಯಾಧೀಶರು ಮನವಿ ಮಾಡಿದರು. ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೆ ಮಾಡಬೇಕು ಅಂತ ಕನಿಷ್ಠ ವಿವೇಚನೆಯನ್ನು ಸಹ ಇದೆ. ಈಗ ಇಂಪ್ಲಿಮೆಂಟ್ ಮಾಡಿ ನೀವು ಪ್ರೆಸ್ನವ್ರು ಏನಿದ್ದೀರಿ, ಈ SP ಅವ್ರದ್ದು, DC ಅವ್ರದ್ದು ಇವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಇಂಥದ್ದು ಫೋಟೋಗಳನ್ನ ತೆಗೆದು ಅಲ್ಲಿಗೆ ಹಾಕಿ. ಅವ್ರೇನು ಕಾಮೆಂಟ್ಸ್ ಬರ್ತದೆ, ಏನು ಬರ್ತದೆ, ಏನು ಆ್ಯಕ್ಷನ್ ತೊಗೊಂಡ್ರಿ, ಅವ್ರ ಫೇಸ್ಬುಕ್ ಇದನ್ನೇ ಇರುತ್ತೆ, SP ಅವ್ರದ್ದು ಟ್ವಿಟರ್ ಹ್ಯಾಂಡಲ್ಗಳು ಇವೆಲ್ಲ ಇರ್ತವಲ್ಲ, ಅದಕ್ಕೆ ಕಾಮೆಂಟ್ ಮಾಡಿ ಅದರಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡಿ. ಆಗ ಅವ್ರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬರ್ತದೆ. ಗ್ರೂಪ್ಗಳಿಗೆ ಹಾಕೊಂಡ್ರೆ ಗ್ರೂಪಿಂದ ಲೆಫ್ಟ್ ಆಗಿಬಿಡ್ತಾರೆ. ಇದು ಸಹಜವಾಗಿ ನಡೆದಿರುವಂಥದ್ದು ನಮಗೆ ಅನುಭವ ಬಂದಿರೋದು. ಕನಿಷ್ಠ ನೀವು ಬಂದಮೇಲೆ ನಮಗೆ ಸಂತೋಷ ಆಯಿತು, ಹೆಲ್ಮೆಟನ್ನು ಕಡ್ಡಾಯ ಮಾಡೋದಲ್ಲ ಅಂತಂದ್ರೆ. ಅದು ಕೊನೆಗೆ ಅದನ್ನು ಇದಿಲ್ಲ, ಯಾವುದೇ ಮಾಹಿತಿ ಕೊಡಲ್ಲ ಸರ್. ಹಿಂದೆ ಇದ್ದ ಅಧಿಕಾರಿಗಳು ಕೊಡ್ತಾ ಇದ್ರು, ಈಗಿರುವಂಥ ಅಧಿಕಾರಿಗಳು ಯಾವುದೇ ಮಾಹಿತಿನ ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ. ಯಾವುದೇ ವ್ಯವಸ್ಥೆ ಮಾಡಿದ್ದಾರೆ ಗ್ರೂಪ್ಗಳಲ್ಲಿ ಅವ್ರು ಮಾತ್ರ ಯಾವುದೋ ಒಂದು ಬೇರೆ ಕಡೆಯಿಂದ ಯಾವುದೋ ಬಂದಿರುತ್ತೆ, ರಾಜ್ಯ ಕೇಂದ್ರ ಸ್ಥಾನದಿಂದ ಅಂತ ವಿಡಿಯೋಗಳನ್ನ ಹಾಕೋದು, ಇದು ಅದೇ ಇದು ಅಂತ. ಈಗ ನಾನೇ ಹೇಳಿದ್ನಲ್ಲ, ಹಾಸ್ಟೆಲ್ನ ಗ್ರೂಪಲ್ಲಿ DC ಇದ್ದಾರೆ, ಜಿಲ್ಲಾ ಪಂಚಾಯತ್ CO ಇದ್ದಾರೆ, ಜಿಲ್ಲಾ ಪಂಚಾಯತಿ ಕೆಳಗಡೆ ವಾರ್ಡನ್ಗಳೆಲ್ಲ ವರ್ಕ್ ಆಗ್ತದೆ. ಅವ್ರುಗಳೇ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೆ ರೆಸ್ಪಾನ್ಸ್ ಕೊಡಲ್ಲ ಅಂದರೆ ನಿಮಗೆ ಕೊಡ್ತಾರೆ. ಇದಕ್ಕೇನು ಮಾಡಿ ಅಲ್ಟಿಮೇಟಾಗಿ ಇಂಥದ್ದನ್ನ ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಇದರಲ್ಲಿ ಕ್ಯಾಪ್ಚರ್ ಮಾಡಬೇಕು. ಅದನ್ನು ಮೇಲಧಿಕಾರಿಗಳು ತಲುಪಿಸಿ. ಫಸ್ಟ್ ಇವ್ರಿಗೆ ಹಾಕಿ, ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮೇಲಧಿಕಾರಿಗಳಿಗೆ ಕಳಿಸಿ, ಖಂಡಿತ ಅವರು ರಿಯಾಕ್ಟ್ ಮಾಡ್ತಾರೆ. ಮಿನಿಸ್ಟ್ರು ನಿಮ್ಮವರೇ ಇರ್ತಾರೆ, ಬಂದಾಗ ಅವ್ರ ನಾಲೆಜಿಗೆ ತನ್ನಿ. ಅವರು ಅಲ್ಟಿಮೇಟಾಗಿ ಅಡ್ಮಿನಿಸ್ಟ್ರೇಟಿವ್ ಹೆಡ್ ES to C ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ.
ಅದು ಬಿಟ್ಟರೆ ನಾವು ನಮ್ಮ ವ್ಯಾಪ್ತಿ ಭಾಳ ಕಮ್ಮಿ ಇದೆ. ನಮ್ಮ ವ್ಯಾಪ್ತಿಯೊಳಗೆ ನಾವೇನು ಮಾಡ್ಬೋದು? ಕರೆಕ್ಟ್ ಸರ್. ಅಲ್ಟಿಮೇಟ್ ಆಗಿ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ವಿಲ್ಲಿಂಗ್ನೆಸ್ ಆಫ್ ಪರ್ಟಿಕ್ಯುಲರ್ ಆಫೀಸರ್. ಅದು ಅವ್ರವ್ರು ಮಾಡಬೇಕಾಗ್ತದೆ. ನಮ್ಮ ವ್ಯಾಪ್ತಿನಲ್ಲಿ ನಾವೇನು ಮಾಡ್ಬೋದು ಅಷ್ಟೇ ಮಾಡ್ಬೋದು. ನಾವೆಲ್ಲ ಪಬ್ಲಿಕ್ನವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಾ ಬರಲಾಗುತ್ತಿದೆ. ಈ ಬಾರಿಯ ಮಾರ್ಚ್ 14ರ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿದಂತೆ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು, ವಿಚ್ಛೇದನವನ್ನು ಹೊರತುಪಡಿಸಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದು ಎಂದರು. ನಮಗೆಲ್ಲ ಗೊತ್ತಿರೋ ಹಾಗೆ 2026ನೇ ಸಾಲಿನ ಮೊದಲ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಈ ತಿಂಗಳ 14ನೇ ತಾರೀಕು ನಾವು ಶೆಡ್ಯೂಲ್ ಮಾಡಿದ್ದೇವೆ. ಹಮ್ಮಿಕೊಂಡ ರಾಷ್ಟ್ರೀಯ ಲೋಕ ಅದಾಲತ್ಗೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಮೀಟಿಂಗ್ಗಳನ್ನ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಜೊತೆ ಅಧಿಕಾರಿಗಳೊಂದಿಗೆ ಮತ್ತು ಬ್ಯಾಂಕ್ನವರು, MVC ಪ್ಯಾನಲ್ ಅಡ್ವೊಕೇಟ್ಸು, KSRTC ಪ್ಯಾನಲ್ ಅಡ್ವೊಕೇಟ್ಸು, ರೆವಿನ್ಯೂಗೆ ಸಂಬಂಧಿಸಿದಂತೆ ನಾವು ಅಸಿಸ್ಟೆಂಟ್ ಕಮಿಷನ್ ಅವರು ಮತ್ತು DC ಅವ್ರ ಜೊತೆ, ಪೊಲೀಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾವು ಪೊಲೀಸ್ನವ್ರ ಜೊತೆ ಎಲ್ಲ ಪ್ರಿಲಿಮಿನರಿ ಮೀಟಿಂಗ್ನ ಮಾಡಿ ಆ ಬಗ್ಗೆ ಯಶಸ್ವಿಗೊಳಿಸಲಿಕ್ಕೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬಾರಿ ನಾವು ಸಾಕಷ್ಟು ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದು 7,171 ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನ ವಿಲೇವಾರಿ ಮಾಡಬೇಕು ಅಂತೇಳಿ ನಾವು ಮನಸ್ಸು ಮಾಡಿದ್ವಿ. ಕಳೆದ ಬಾರಿ 10,000 ಪ್ರಕರಣಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಈ ಬಾರಿ ಅದಕ್ಕಿಂತ ಜಾಸ್ತಿ ಅಂದರೆ 12,222 ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿದ್ವಿ. ಈಗ ಆಲ್ರೆಡಿ ನಮ್ಮ ಹತ್ರ ಮ್ಯಾಟರ್ಗಳು ಸೆಟ್ಲಾಗಿ ರಿಪೋರ್ಟ್ ಮಾಡಿರುವಂಥದ್ದು 3,786 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಇನ್ನು ಉಳಿದ ಪ್ರಕರಣಗಳು ಏನಿದೆ ಕಳೆದ ಬಾರಿಗಿಂತ ದಾಖಲೆ ಹೆಚ್ಚಿನ ಪ್ರಕರಣ ವಿಲೇವಾರಿ ಮಾಡಲಿಕ್ಕೆ ಕಾರ್ಯ ನಡೀತಾ ಇದೆ. ನಿನ್ನೆ ಕೂಡ ನಾನು ನಮ್ಮ ನ್ಯಾಯಾಧೀಶರ ಜೊತೆ ಮೀಟಿಂಗ್ ಮಾಡಿದಾಗ ಅವರೆಲ್ಲ ಹೇಳಿದ್ದಾರೆ, ಈ ವೀಕಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ನಾವು ಪೋಸ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೆಚ್ಚಿನ ಮಾತುಕತೆ ಹಾಗೆ ಎಲ್ಲ ಒಂದು ಫೈನಲ್ ಹಂತಕ್ಕೆ ಬಂದದ್ದನ್ನ ಮತ್ತು 14ನೇ ದಿವಸಕ್ಕೆ ನಾವು ಅದನ್ನು ಪೋಸ್ಟ್ ಮಾಡಿಕೊಂಡು ಅವತ್ತು ರಿಪೋರ್ಟ್ ಮಾಡ್ತೀವಿ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಎರಡನೇದಾಗಿ ಈ ಬಾರಿ ನಮ್ಮಲ್ಲಿ ಹೆಚ್ಚಿನ ನ್ಯಾಯಾಧೀಶರುಗಳು 2 ಮಹಿಳಾ ಅಧಿಕಾರಿಗಳು ನ್ಯಾಯಾಧೀಶರು ಮೆಟರ್ನಿಟಿ ಲೀವ್ ಹೋಗಿದ್ದಾರೆ. ಒಬ್ಬರು ಮಹಿಳಾ ನ್ಯಾಯಾಧೀಶರು ಜುಡಿಷಿಯಲ್ ಅಕಾಡೆಮಿಗೆ ಟ್ರೈನಿಂಗ್ ಹೋಗಿದ್ದಾರೆ. ಆ ಕಾರಣದಿಂದ ಆ 2 ಪ್ರಕರಣಗಳನ್ನ ಇನ್ನು ಉಳಿದ ನ್ಯಾಯಾಧೀಶರುಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ವೆಟರ್ನರಿ ಕೋರ್ಟ್ ಇರೋದ್ರಿಂದ ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾರವರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. 13ನೇ ತಾರೀಕು ಅಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿನಲ್ಲಿ ಈ ಒಂದು ಲೋಕ ಅದಾಲತ್ ಕೆಲಸನ ಮಾಡ್ತಾರೆ. 14ನೇ ತಾರೀಕು ಇಲ್ಲಿ ಗಡುವಿನಲ್ಲಿ ಅವರು ಈಡೇರಿಕೆ ಆಗಿಲ್ಲ. ನಾಳೆಯಿಂದ ಎಮರ್ಜೆನ್ಸಿ ಕೇಸ್ಗಳನ್ನು ಬಿಟ್ಟು ಕಪ್ಪು ಪಟ್ಟಿಯನ್ನು ಧರಿಸಿ ನಾಳೆಯಿಂದ ಮುಷ್ಕರ ಪ್ರಾರಂಭ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗುಡಿಬಂಡೆ ತಾಲೂಕಿನ ಆರೋಗ್ಯ ಇಲಾಖೆ ವೈದ್ಯರು, ಅಧಿಕಾರಿ ಮತ್ತು ನೌಕರರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಸೇರಿದಂತೆ ಇಲಾಖೆಯ ಎಲ್ಲಾ ವೃಂದ ಸಂಘಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ತಹಸೀಲ್ದಾರ್ ಅವರಿಗೆ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಮತ್ತೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಎಲ್ಲ ವೃಂದಗಳ ಸಂಘಗಳಿಂದ ಚಿಕ್ಕಬಳ್ಳಾಪುರದಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ವಿ. ಇದರಲ್ಲಿ 12 ಬೇಡಿಕೆಗಳನ್ನು ನಮ್ಮ ಮೇನ್ ಆಗಿತ್ತು. ಇದರಲ್ಲಿ ಏನೇನು ಅಂತಂದರೆ ಸರ್ಕಾರ ಆಸ್ಪತ್ರೆಗಳಿಗೆ ಕಾಲಕ್ಕೂ ಡ್ರಗ್ಸನ್ನು ಸಪ್ಲೈ ಮಾಡೋದು, ಅದ್ರ ಜೊತೆಗೆ ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಕ್ಕೆ ತಿದ್ದುಪಡಿ ಮಾಡೋದು, ಸರ್ಕಾರ ಆದೇಶ ಸಹ ಉಲ್ಲಂಘಿಸಿದ 1973ರಿಂದ ಇಲಾಖೆ
ವರೆಗೂ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡುವುದಿಲ್ಲ. ಈ ಬಗ್ಗೆ ಶೀಘ್ರ ತಿದ್ದುಪಡಿ ಮಾಡಲು ಇದನ್ನು ಮನವಿಯನ್ನು ಕೊಟ್ಟಿದ್ವಿ. ಹಾಗೂ ಇಲಾಖೆಯಲ್ಲಿ ಎಲ್ಲ ವೃಂದಗಳ ಜ್ಯೇಷ್ಠ ಪಟ್ಟಿಯನ್ನು ಕಾಲಕಾಲಕ್ಕೆ ಪ್ರಕಟಿಸುವುದು ಹಾಗೂ ಇಲಾಖೆಯ ಎಲ್ಲ ವೃಂದಗಳು ಯಾವುದೇ ಅಧಿಕಾರಿ ನೌಕರರು ಕಳೆದ 5 ವರ್ಷಗಳಿಂದ ಮುಂಬತ್ತಿಗಳನ್ನು ನೀಡುವುದಿಲ್ಲ, ಕೂಡಲೇ ಮುಂಬತ್ತಿಗಳನ್ನು ನೀಡುವುದು. ನಾವು ಇವತ್ತೇನು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ತಮ್ಮ ಅಪಾರವಾದ ಕೊಡುಗೆ 24/7 ಇರ್ತಕ್ಕಂತಹ ಇಲಾಖೆ ಅಂದರೆ ಮುಖ್ಯ ಹಿಂದೆ ಇರೋದು. ಯಾಕಂದರೆ ನಾವು ಸಹ ಅದು ಬಂದುಬಿಟ್ಟು ಬಡವರ ಬಗ್ಗೆ ಅಂತೂ ಅಷ್ಟೊಂದು ಸೇವೆ ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಹತ್ತಿರದಲ್ಲಿರ್ತಕ್ಕಂತಹ ಕೋವಿಡಲ್ಲೂ ನಾವು ನೋಡಿದ್ದೀವಿ, ಸುಮಾರು ತ್ಯಾಗ ಬಲಿದಾನ ಎಲ್ಲ ನಾವು ಸೇವೆ ಅದು ಕೊಟ್ಟು ಸಹ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ಹೇಳಬಲ್ಲೆ. ಸೊ ಹಾಗಾಗಿ ತುಂಬ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆ ಹಿನ್ನೆಲೆಯಲ್ಲಿ ಹಿಂದ್ಗಡೆ ಏನಾಗಿದೆಯೋ, ಆ ಕೇಂದ್ರದಲ್ಲಿ ಏನು ತೀರ್ಮಾನ ಆಗಿದೆಯೋ ಅದೆಲ್ಲ ನಾವು ಬಯಸಕ್ಕಾಗೋದಿಲ್ಲ. ಆದರೂ ಸಹ ತಾವು ಇವತ್ತು 12 ಬೇಡಿಕೆಗಳನ್ನು ತಾವು ಇಟ್ಟು ಮುಂದೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರ ಬೇಡಿಕೆಗಳನ್ನು ಕೂಡಲೇ ಅದು ಇತ್ಯರ್ಥ ಆಗಲಿ ದೊಡ್ಡ ಮಟ್ಟದಲ್ಲಿ. ಸೊ ಹಾಗಾಗಿ ತಮ್ಮ ಬೇಡಿಕೆಗಳನ್ನು ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಪತ್ರವನ್ನು ನನ್ನ ಜಿಲ್ಲಾಧಿಕಾರಿಗಳು ಇವತ್ತೇ ನಾನು ಸಲ್ಲಿಸ್ತಿದ್ದೇನೆ. ಹಾಗೂ ನಮ್ಮ ಹಿರಿಯರು ಯಾರಿದ್ದಾರೆ ಡಿಸ್ಟಿಕಲ್ಲಿ ಅವ್ರಿಗೂ ಸಹ ಅವ್ರಿಗೂ ಸಹ ನಾನು ತರಿಸ್ತೀನಿ. ಆದಷ್ಟು ಬೇಗ ನಮ್ಮೆಲ್ಲ ಬೇಡಿಕೆಗಳನ್ನು ನಿಜವಾಗ್ಲೂ ಮನಸ್ಸಿಂದ ಕೆಲಸ ಮಾಡುತ್ತೆ ಇಲಾಖೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿಕೃಷ್ಣ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್, ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಮನೆಯ ಪಕ್ಕದಲ್ಲಿ ಶೌಚಾಲಯದ ಗುಂಡಿ ನಿರ್ಮಾಣ ಮಾಡಲು ಪಕ್ಕದ ಮನೆಯವರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಎಂದು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಕೃಷ್ಣಪ್ಪ ಮತ್ತು ಅವರ ಪತ್ನಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಲಕ್ಷ್ಮೀಪುರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಿರುವ ಕೃಷ್ಣಪ್ಪನವರು ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕಾಲೋನಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಿದೆಯಾದರೂ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಇದರಿಂದಾಗಿ ಶೌಚಾಲಯದ ಗುಂಡಿ ನಿರ್ಮಾಣ ಅನಿವಾರ್ಯವಾಗಿದೆ. ಸರ್ಕಾರಿ ಜಾಗದಲ್ಲಿ ಗುಂಡಿ ತೋಡಲು ಮುಂದಾದಾಗ ಪಕ್ಕದ ಮನೆಯವರು ಅಡ್ಡಿಪಡಿಸುತ್ತಿದ್ದಾರೆ. ಮನೆಯಲ್ಲಿ 4 ಹೆಣ್ಣು ಮಕ್ಕಳಿದ್ದು ಅವರ ಅನುಕೂಲಕ್ಕಾಗಿ ಶೌಚಾಲಯ ಕಟ್ಟಲು ಮುಂದಾದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸುತ್ತಿದ್ದಾರೆ ಎಂದು ದಂಪತಿ ದೂರಿದ್ದಾರೆ. ಈ ಸಮಸ್ಯೆಯ ಕುರಿತು ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೂರು ನೀಡಿ ಸುಮಾರು 5-6 ತಿಂಗಳು ಕಳೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ನಮ್ಮ ನೋವಿಗೆ ಸ್ಪಂದಿಸುವವರೇ ಇಲ್ಲದಂತಾಗಿದೆ. ಅಧಿಕಾರಿಗಳಿಗೆ ದೂರು ನೀಡಿದ್ರು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಸಂತ್ರಸ್ತ ಕೃಷ್ಣಪ್ಪ ಕಣ್ಣೀರಿಡುತ್ತಾ ಅಳಲನ್ನ ತೋಡಿಕೊಂಡಿದ್ದಾರೆ. ಕೃಷ್ಣಪ್ಪ, ಅಂಬೇಡ್ಕರ್ ಕಾಲೋನಿ, ಲಕ್ಷ್ಮೀಪುರ ఇట్లా రోడ్లు పిట్టుకుంది కొట్టేకి ఇస్తాడు పక్క ఇంట్లో. ఈ రాజకీయం ఇంకా ఈ తొందరలు చేసి చాలా అనానుకూలం చేస్తున్నారు. పీడిఓ యువ సాగుకి అర్జీ ఇచ్చినాను, వాళ్ళు ఏం పట్టించుకుంటా ఉండదు. ఆడబిడ్డలు 5 జనం ఉన్నారు, 4 బిడ్డలు, 4 ఆడబిడ్డలు మగ బిడ్డే సార్. వాళ్ళకి ఆడెత్తుకొని మేము ఇచ్చేది సార్. మాకు అంత పని ఇస్తున్నారు. అంత రోడ్లు వేసి దౌర్జన్యం చేసి రోడ్లు వేయకు వస్తూ ఉన్నారు. అందరూ ఒకటి రాజకీయం ముందు పెట్టుకొని మాకు ఎవరు పట్టించుకునే లేరు సార్. అంత పని ఇస్తున్నారు. మేము బాగా దుంగుకొని సార్ పని ఉండే ఈ సిచ్యువేషన్ లా ఏం చేసి అవుతున్నా సార్. వాళ్ళకి ఎవరు మాకు పట్టించుకునే లేరు సార్. చరండీలు ఏమైనా ఉన్నాయన్నా? 30-40 మాకు ఉంది సార్. మా అమ్మ అక్కపత్రమా అంత కూడా లేదు సార్. ఇంకా తగ్గించేసుకున్నాను. రోడ్డు కొని మాకు ఏం కొట్టేకిస్తాను సార్. మేము బాగా దుఃఖిపోయింది సార్. పోనీ 5 జనం బిడ్డలతో పెట్టుకుని కొట్టకపోతే ఏం చేస్తాను? కొట్టకపోతే కొట్టేస్తున్నారు. వెంకటమ్మ, ఏమిటమ్మ, మంజునాథ, వరలక్ష్మి, ఇంత జనం సార్. 5 జనము. పీడిఓ చెప్తే సార్ వచ్చిపోతే చూసాను పోయానే ఇప్పుడు రేపు ఈవోకి చెప్తాను. సెక్రటరీ ఇద్దరు వచ్చిండ్రు. ఇప్పుడు
పోతుందమ్మా గాలి వాళ్ళు కొట్టి మూసేస్తారని చెప్తే వాళ్ళకు మాట కూడా వాళ్ళు ఇంట్లో సార్ వాళ్ళకి వాళ్ళు పట్టించుకుంటారు సార్, పంచాయతీలు పట్టించుకుంటారు, యువ సాహెబ్లు పట్టించుకుంటారు, ఎవరు పట్టించుకుంటారు సార్. చాలా ತೊಂದರೆ ಇದೆ సార్. ದೂರು ನೀಡಿ ಅರ್ಧ ವರ್ಷ ಕಳೆದರೂ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಧಿಕಾರಿಗಳು ಯಾರಾದರೂ ರಾಜಕೀಯ ಒತ್ತಡಕ್ಕೆ ಮಣಿಯುತ್ತಿದ್ದಾರೆಯೇ ಅಥವಾ ಪ್ರಭಾವಿ ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಡುತ್ತಿದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ತಕ್ಷಣವೇ ಸಂಬಂಧಪಟ್ಟ ಮೇಲಧಿಕಾರಿಗಳು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಬಿಸಿಲ ಬೇಗೆ ಬೆಟ್ಟದ ಬುಡಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬೆಂಕಿ, ಅಂತೆಕಂತೆಗಳ ನಿಗೂಢ ಸತ್ಯದಲ್ಲಡಗಿದೆ ಆಧುನಿಕತೆಯ ಭರಾಟೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ದೊರೆಯದ ಸರ್ಕಾರದ ಸವಲತ್ತು, ನೋಂದಾಯಿತ ಕಾರ್ಮಿಕರಿಂದ ಆರೋಪ. 60% ಪೂರ್ಣಗೊಂಡ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ವಿಶ್ವಾಸ, ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸೂಚನೆಯಂತೆ ಮಾರ್ಚ್ 11ರಿಂದ 15ರ ತನಕ ಅನಿರ್ದಿಷ್ಟಾವಧಿ ಮುಷ್ಕರ. ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಒಪಿಡಿ ಸೇವೆಗಳು ಕ್ಲೋಸ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.